ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ನಲ್ಲಿ ಬರುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ್ಯಾವ ಪ್ರಾಬ್ಲಮ್ಸ್ ನ ಕೇಳ್ತಾರೆ ಮತ್ತು ಎಷ್ಟು ಅಂಕಕ್ಕೆ ಆ ಪ್ರಾಬ್ಲಮ್ ಗಳಿರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಕೇಳುವಂತಹ ಪ್ರಶ್ನೆಗಳಿಗೆ ಏನಿದೆ ಉತ್ತರಗಳು ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ನೀವು ರೆಫರ್ ಮಾಡಬಹುದು ಅಥವಾ ನಮ್ಮ ಸಾಯಿ ಗುಡ್ ಕ್ಲಾಸಸ್ ಆಪ್ ನ ನೀವು ಡೌನ್ಲೋಡ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡುವಂತ ಲಿಂಕ್ ನ ಕೊಟ್ಟಿರ್ತೀವಿ. ಪರಿಮಳ ಪುಸ್ತಕವನ್ನ ಕೆಳಗಡೆ ಕೊಟ್ಟಿರುವಂತ 2 ನಂಬರ್ ಏನಿದೆ ಇದರಲ್ಲಿ ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಮಾಡಬಹುದು. 5 ಅಂಕದ ಪ್ರಶ್ನೆಗಳು ಯಾವುದನ್ನು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಶೇರ್ ಕ್ಯಾಪಿಟಲ್. ಸೊ ನಿಮಗೆ ಬ್ಯಾಲೆನ್ಸ್ ಶೀಟ್ ಏನ್ ಪ್ರಿಪೇರ್ ಮಾಡೋದಿದೆ, ಸೊ ಅದರಲ್ಲಿ ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್ ಅಂತ ಒಂದು ನೋಟ್ ನಂಬರ್ ಇದೆ. ಸೊ ಅದನ್ನ ಪ್ರಿಪೇರ್ ಮಾಡಿ ಅಂತ ನಿಮ್ಗೆ 5 ಅಂಕಕ್ಕೆ ಪ್ರಶ್ನೆ ಕೇಳಬಹುದು. ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಒಂದು ನೋಟ್ ನಂಬರ್ ಇದೆ ಬ್ಯಾಲೆನ್ಸ್ ಶೀಟ್ ನಲ್ಲಿ, ಅಸೆಟ್ ನ ಮೊದಲನೇ ನೋಟ್ ನಂಬರ್. ಇದನ್ ಮೇಲಾದ್ರೂ ಪ್ರಶ್ನೆ ಕೇಳಬಹುದು. ಶೇರ್ ಕ್ಯಾಪಿಟಲ್ ಮತ್ತು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಇವೆರಡು ಏನಿದೆ ಪ್ರಶ್ನೆಗಳು ನೋಟ್ ನಂಬರ್ ನ ಪ್ರಿಪೇರ್ ಮಾಡೋದು. ಇವೆರಡು ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಶೇರ್ ಕ್ಯಾಪಿಟಲ್ ಏನಿದೆ ಇದು ಲಯಬಿಲಿಟಿಯ ಮೊದಲನೇ ನೋಟ್ ನಂಬರ್. ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಏನಿದೆ ಇದು ಅಸೆಟ್ಸ್ ನ ಮೊದಲನೇ ನೋಟ್ ನಂಬರ್. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಪ್ರಶ್ನೆ ಕೇಳಬಹುದು. ಕ್ಯಾಲ್ಕುಲೇಟ್ ವ್ಯಾಲ್ಯೂ ಇನ್ ಯೂಸ್ ಅನ್ನೋ ಪ್ರಶ್ನೆ ಕೇಳ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಆನ್ ಎಕ್ಸ್ಚೇಂಜ್, cost of intangible assets, value of inventory, borrowing cost, carrying amount, non-controlling interest, goodwill. ಸೊ ಇವಿಷ್ಟು 12 ಪ್ರಾಬ್ಲಮ್ ಏನಿದೆ ನಿಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2ನೇ ಯೂನಿಟ್ ನಿಂದ 5ನೇ ಯೂನಿಟ್ ಮಟ್ಟ ಇರುವಂತಹ ಸಿಲೆಬಸ್. ಸೊ ಇದರಲ್ಲಿ ನಿಮಗೆ 4 ಪ್ರಶ್ನೆಗಳು ಲೆಕ್ಕ ಬರುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ, ಒಂದು ಥಿಯರಿ ಪ್ರಶ್ನೆ ಇರುತ್ತೆ. ಟೋಟಲ್ 5 ಪ್ರಶ್ನೆಗಳನ್ನ 5 ಅಂಕಕ್ಕೆ ಕೇಳ್ತಾರೆ. ಅದರಲ್ಲಿ 4 ಪ್ರಶ್ನೆಗಳು ಪ್ರಾಬ್ಲಮ್ ಇರುತ್ತೆ, ಒಂದು ಪ್ರಶ್ನೆ ಥಿಯರಿ ಇರುತ್ತೆ. ಸೊ ಪ್ರಾಬ್ಲಮ್ ಏನಿದೆ, ಈ ಶೇರ್ ಕ್ಯಾಪಿಟಲ್ ಮತ್ತು ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಏನಿದೆ ಇವೆರಡು ಏನಂದ್ರೆ ಇವು ನಿಮಗೆ ಕೇಳುವಂತಹ ನೋಟ್ ನಂಬರ್ ಪ್ರಶ್ನೆಗಳು. ಸೊ ಇದ್ರ ನೆಕ್ಸ್ಟ್ ಏನಿದೆ ಇದರಲ್ಲಿ ನೋಟ್ ನಂಬರ್ ಆದ ನಂತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ ಇದು ಅಕೌಂಟ್ ಪ್ರಿಪೇರ್ ಮಾಡೋದು. ಇನ್ನು ವ್ಯಾಲ್ಯೂ ಆಫ್ ಯೂಸ್, ಕಾಸ್ಟ್ ಆಫ್ ಕ್ಯಾಪಿಟಲ್ ನಡು ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಾಫಿಟ್ ಆರ್ ಲಾಸ್ ಆನ್ ಎಕ್ಸ್ಚೇಂಜ್ ಆಫ್ ಅಸೆಟ್ ಮತ್ತೆ ಇಂಟ್ಯಾಂಜಿಬಲ್ ಅಸೆಟ್, ವ್ಯಾಲ್ಯೂ ಆಫ್ ಇನ್ವೆಂಟರಿ ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಬಾರೋವಿಂಗ್ ಕಾಸ್ಟ್, ಕ್ಯಾರಿಂಗ್ ಅಮೌಂಟ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಗುಡ್ವಿಲ್ ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಟೋಟಲ್ 4 ಪ್ರಶ್ನೆ ನಿಮಗೆ ಕೇಳ್ತಾರೆ. ಸೊ ಇವಿಷ್ಟು ನಿಮಗೆ 5 ಮಾರ್ಕ್ಸ್ ಗೆ 12 ಪ್ರಾಬ್ಲಮ್ಸ್ ಇದೆ ನಿಮ್ ಇಡೀ ಸಿಲೆಬಸ್ ನಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ. ಇವಿಷ್ಟು ಪ್ರಾಬ್ಲಮ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ನು 10 ಅಂಕಕ್ಕೆ ಯಾವ ಪ್ರಾಬ್ಲಮ್ ಗಳನ್ನ ನೋಡ್ಕೋಬೇಕು ಅನ್ನೋದು ನೋಡೋಣ. ಒಟ್ಟು 5 ಮೆಥಡ್ ಬರುತ್ತೆ. ಮೊದಲನೇದು ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, P&L ಅಕೌಂಟ್ ನ ಹಾಕೋದನ್ನ ಪ್ರಿಪೇರ್ ಮಾಡೋದನ್ನ ನೋಡ್ಕೋಬೇಕಾಗುತ್ತೆ. 2ನೇ ಪ್ರಶ್ನೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು. ಎಂತ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಕಾರ್ಡಿಂಗ್ ಟು ಶೆಡ್ಯೂಲ್ 3. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಶೆಡ್ಯೂಲ್ 3 ಪ್ರಕಾರನೇ ನೋಡ್ಕೋಬೇಕಾಗುತ್ತೆ. ಪ್ರಿಪರೇಷನ್ ಆಫ್ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನೋದು ಒಂದು ಬೇರೆ ಚಾಪ್ಟರ್, ಮೇಲಿರುವಂತ ಬ್ಯಾಲೆನ್ಸ್ ಶೀಟ್ ಬೇರೆ, ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಬೇರೆ ಚಾಪ್ಟರ್. ಕಾಸ್ಟ್ ಆಫ್ ಅಸೆಟ್ ನ ಕಂಡುಹಿಡಿಯೋದು, ಕ್ಯಾರಿಂಗ್ ಅಕೌಂಟ್ ಅಮೌಂಟ್, ರಿಕವರೇಬಲ್ ಅಮೌಂಟ್, ಇಂಪ್ರೂವ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಡೆಪ್ರಿಸಿಯೇಷನ್. 4 ಪ್ರಶ್ನೆನ ಒಂದೇ ಪ್ರಶ್ನೆಗೆ ಸೇರಿಸಿ ಕೇಳ್ತಾರೆ. ಸೊ ಇದೇ ಕೇಸ್ ಸ್ಟಡಿ ಬರುವಂತ ಚಾನ್ಸಸ್ ಇದೆ. ಸೊ ಈ 5 ಪ್ರಶ್ನೆಗಳೇನಿದೆ 10 ಅಂಕಕ್ಕೆ ನಿಮಗೆ ಇರುವಂತ ಸಿಲೆಬಸ್, 12 ಪ್ರಶ್ನೆಗಳೇನಿದೆ 5 ಅಂಕಕ್ಕೆ ನಿಮಗೆ ಕೇಳುವಂತ ಸಿಲೆಬಸ್. ಇವುಗಳಿಗೆ ಉತ್ತರ ಬೇಕಂದ್ರೆ ನಮ್ಮ ಪರಿಮಳ ಪುಸ್ತಕವನ್ನ ನೀವು ರೆಫರ್ ಮಾಡಬಹುದು. ಪ್ರತಿಯೊಂದು ಮೆಥಡ್ ಮೇಲೆ ಒಂದೊಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದೀವಿ. ಯಾಕಂದ್ರೆ ಆ ಒಂದು ಪ್ರಾಬ್ಲಮ್ ಮೆಥಡ್ ಮೇಲೆ ಸೇಮ್ ಪ್ರಶ್ನೆ ನಿಮಗೆ ಕ್ವಶನ್ ಪೇಪರ್ ನಲ್ಲಿ ಬರುತ್ತೆ, ಆದ್ರೆ ಆ ನಂಬರ್ಸ್ ಮತ್ತು ನೇಮ್ ಚೇಂಜ್ ಮಾಡ್ತಾರೆ ಕಂಪ್ನಿದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ನ ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.